ಆಗುವಂಥ ಇದ್ರಲ್ಲಿ ಸೇರಿಸಿ ಭಾಳ ಉತ್ತಮ ಆಗ್ತದೆ. ಅವರು ಅವ್ರು ಹೋಗಿ ಬಿಡ್ತಾರೆ ಅನ್ನುವಂಥ ಮಾತು ಸ್ಪಷ್ಟ. ಆದರೂ ಅವ್ರು ಸಿಗ್ತಾರಂತ ನಾನು ಹೇಳೋದಿಲ್ಲ, ಬಟ್ ಒಂದು ಭಯ ಇರ್ತದೆ ಮಾಡೋರಿಗೆ, ಎಚ್ಚರಿಕೆಯಿಂದ ಮಾಡ್ತಾ ಇರ್ತಾರೆ ಅನ್ನೋದು ಮಾತ್ರ ಸತ್ಯದ. ಏನೂ ಇರಲಿ, ಇಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾತ್ರ ಒಂದು ಈ ದಿಶೆಯಲ್ಲಿ ಒಂದು ಬೋಲ್ಡ್ ಸ್ಟೆಪ್ ಇಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅನುಕೂಲ ಆಗುವಂಥ ಏನು ಕಾನೂನಾಗಿ ಬರುವ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದರೆ ಎರಡೂ ಮನೆಯಲ್ಲಿ ಪಾಸ್ ಆಗಿದೆ ದ್ವೇಷ ಭಾಷಣದ್ದು. ಇನ್ನೇನಿದು ರಾಜ್ಯಪಾಲರು ಅಂಕಿತ ಹಾಕಬೇಕು, ಹಾಕ್ತಾರೋ ಏನು ರಾಷ್ಟ್ರಪತಿ ಕಳಿಸ್ತಾರೋ, ರಾಷ್ಟ್ರಪತಿ ಹೊಳ್ಳಿ ಕಳಿಸ್ತಾರೋ, ಇನ್ನು ನೋಡೋಣ ಅದನ್ನು ಮುಂದಿನ 2 ದಿನ ಜಗ್ತಾರೆ ಇದನ್ನು. ಆದರೆ ಜನ ಮಾತ್ರ ಅದನ್ನು ಬಯಸ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರು ವಿಚಾರ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಈವನ್ ಕೇಂದ್ರ ಸರ್ಕಾರ ಇದು ಚಿಂತನೆ ಮಾಡಬೇಕಾಗಿದೆ. ಇದರಿಂದ ಎಷ್ಟು ವರ್ಷ ನೀವು ಗೆಲ್ತಾವ ಅವರು ಶಾಂತಿಯಿಂದ ಉದ್ಯೋಗ ಸೃಷ್ಟಿ ಮಾಡಿದ್ದಾರಪ್ಪ ನೀವು ಅಂತಂದ್ರೆ ನಿಶ್ಚಿತವಾಗಿ ನೀವು ಮುಂದುವರಿದಿರಿ. BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾರಿದ್ರಿ ನೀವು? ಉದ್ಯೋಗ ಬೇಕಾಗಿದೆ. ಉದ್ಯೋಗ ಕೊಡೋದ ಬರೀ ಇಂಥದ್ದು ದ್ವೇಷ ಭಾಷಣ ಹಬ್ಬಿಸ ಜಗಳ ಜೊತೆ ಹೋದ್ರೆ ಇದನ್ನು ಹಿಂದಿಲ್ಲ ಜನ ತಿಳ್ಕೊಳ್ತಾರೆ, ನಿಮ್ಮಿಂದ ದೂರ ಸರಿತಾರೆ, ಶಾಶ್ವತವಾಗಿ ದೂರ ಸರಿತಾರೆ. ಇದು ನೆನಪು BJPಗಿರಿಗೂ ಇರಬೇಕಿದು. ಹೇಗೆ ಒಮ್ಮೆ ವಿಶ್ವಾಸ ಹೋಯ್ತಂದ್ರೆ ಕಷ್ಟ ಹೊಳ್ಳಿ ಪಡೆಯೋದು. ಮತ್ತು ಈಗಾಗಲೇ ನೌಕರಿ 2 ಕೋಟಿ ಕೊಡ್ತೀನಿ ಅಂತೇಳಿ 15 ಲಕ್ಷ ರೂಪಾಯಿ ಪ್ರತಿ ಬಡವನು ಕೊಡ್ತೀನಿ ಅಂತೇಳಿ ಸುಳ್ಳು ಬಿದ್ದಿದ್ರಿ. ಮತ್ತು ಇದು ಹೊಸ ಸುಳ್ಳು ಬೀಳಬಾರ್ದು. ಜುಟ್ ಬೋಲೋ ಅನ್ನುವಂಥ ನೆಲೆಯಲ್ಲಿ ಮಾತಾಡಿದರೆ ಭವಿಷ್ಯ ಭಾಳ ಕಡಿಮೆ. ಒಟ್ಟಿನಲ್ಲಿ ಜನ ಉಳಿಬೇಕು, ಜನ ಶಾಂತಿಯಿಂದ ಉದ್ಯೋಗ ಮಾಡ್ತಿದ್ದರೆ ನಿಮಗೂ ಭವಿಷ್ಯ, ಕಾಂಗ್ರೆಸ್ಗೂ ಭವಿಷ್ಯ, ಯಾರಿಗೂ ಭವಿಷ್ಯ. ಈಗ ತಂದ ಕಾನೂನು ಮಾತ್ರ ಚೆನ್ನಾಗಿದೆ. ಜೊತೆಗೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. 2 ಧರ್ಮಗಳನ್ನು ಸಮಾನವಾಗಿ ನೋಡ್ತಿದ್ದಾರೆ. ಇದು ಭಾಳ ಮಹತ್ವದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.